ಟಿವಿ ನೋಡ್ಕೊಂಡು ಇಷ್ಟೊತ್ತವರೆಗೂ ಕೂರಿಸ್ಬಿಟ್ಟೆ. ನೋಡು, ಕಾಲೋನಿ ಹುಡುಗರು ಯಾರೂ ಇಲ್ಲ, ಎಲ್ಲರೂ ಹೊಟ್ಟೋಗಿದ್ದಾರೆ. ಪರವಾಗಿಲ್ಲ ಬಿಡಕ್ಕ, ನಾವು ದಿನ ಹೋಗೋ ದಾರಿ ತಾನೇ ಇದು. ಅಕ್ಕ, ಕುಮಾರ್ ಅವ್ರ ಮನೇಲಿ ಟಿವಿ ತರ್ತಾ ಇದ್ದಾರಂತೆ, ನಾವಿನ್ಮೇಲೆ ಅಲ್ಲೇ ನೋಡ್ಬೋದು. ಸಾಯಂಕಾಲ ಮೈದಾನದ ಹತ್ರ ಬಂದು ಬ್ಯಾಗ್ ತಗೊಂಡ್ ಹೋಗ್ತೀನಂದ್ರು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬ್ಯಾಗ್ ಕೊಡೋಷ್ಟು ಧೈರ್ಯ ಬಂತನೋ? ಈ ವಯಸ್ಸಿಗೆ ಬಂಗಾರದ ಮನುಷ್ಯ ಆಗ್ಬಿಟ್ಟಿದ್ಯಾನೋ? ಇವನ್ಗಿರೋಷ್ಟು ಬುದ್ಧಿ ನಮ್ಗಿಲ್ಲ ಅಂತ ಬೂಟ್ ಕಾಲಲ್ಲಿ ಜಾಡ್ಸೋದ್ಬಿಟ್ಟ ಇನ್ಸ್ಪೆಕ್ಟ್ರು. ಏನ ಹೋಗಿ ಹೇಳ್ಬಿಡ್ತೀಯಾ? ಲೇ, ತಮ್ಮನ್ ಮೇಲೆ ಕೈ ಮಾಡಿದ್ರೆ ಅಕ್ಕಂಗ್ ಕೋಪ ಬರುತ್ತೆ. ಅವತ್ ಕಬಡ್ಡಿ ಆಟ ನೋಡಿದ್ವಲ್ಲ, ಇವತ್ತು ಕಬಡ್ಡಿ ಅಂದ್ರೆ ಏನು ಅಂತ ತೋರ್ಸೋಣ. ಕಟ್ಟಾಕ್ರೋ ಅವಳನ್ನ. ಯಾಕ್ರೋ ನನ್ನ ಕಟ್ಟಾಕಿದೀರಾ? ಬಿಡ್ರೋ ನನ್ನ ತಮ್ಮನ್ನ. ಮಂಜ, ಬೇಡ ಮಂಜ, ಓಡೋಗ್ಬಿಡು ಮಂಜ. ಮಂಜ, ಇವರೆಲ್ಲ ಸರಿ ಇಲ್ಲ ಮಂಜ, ಕೆಟ್ಟವರು, ಓಡೋಗ್ಬಿಡು. ಅವರೆಲ್ಲ ಸರಿ ಇಲ್ಲ. ಅಕ್ಕ ತಮ್ಮ ದೊಡ್ಡ ಪಂಡ ಅವಳು ನೋಡ್ರು ಹೆಂಗ್ ಪದು ಬಿಡ್ತಾವಳೆ. ಬಿಟ್ಬಿಡ್ರು, ಏನು ಗೊತ್ತಿಲ್ಲ ಕಣ್ರು. ಬೇಡ ಕಣ್ರು, ಸೋಮ ಬೇಡ ಕಣೋ, ನನ್ನ ತಮ್ಮಂಗೇನು ಮಾಡ್ಬೇಡ್ರು. ಸೋಮ ಬೇಡ ಕಣೋ, ನನ್ನ ಜೊತೆ ಆಡ್ರು, ನನ್ನ ತಮ್ಮಂಗೇನು ಮಾಡ್ಬೇಡಿ. ನೆನಪಾಯ್ತಾ? ಪ್ರತಿಯೊಬ್ಬನು ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಒಬ್ಬ ಅಂದ್ಕೋತಾನೆ, ಆದ್ರೆ ನನಗೆ ಇಡೀ ಜಗತ್ತೇ ನನ್ನ ತಮ್ಮ ಆಗಿದ್ದ. ದೇಹ ನಂದಾದ್ರೂ ನನ್ನ ಪ್ರಾಣ ಅವನಾಗಿದ್ದ. ಅವನಿಗೆ ನೋವಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು, ಅವನ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತನೇ ಬರ್ತಿತ್ತು. ಪ್ರಾಣಕ್ಕೆ ಪ್ರಾಣ ಆಗಿದ್ದ ಅಂತ ನನ್ನ ತಮ್ಮನ್ನ ಸಾವಿಗೂ ನೋವಾಗೋ ತರ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲೋ. ಇವತ್ತಿಗೂ ನನ್ನಲ್ಲಿ ಉಳಿದಿರೋದು ಅವನ ಪ್ರೀತಿ, ಅವನು ನನ್ನ ಕೂಗ್ತಿದ್ದ ರೀತಿ ಮಾತ್ರ. ಅಕ್ಕ, ಅಕ್ಕ, ವೀರಾ, ನೀನ್ ನನ್ನ ತಮ್ಮನ್ಗೇನು ಮಾಡ್ಬೇಡ. ನಡೆದಿದ್ದೆಲ್ಲ ನೋಡ್ತೋಯ್ತು, ನನ್ನ ತಪ್ಪು ಒಪ್ಕೋತಾ ಇದ್ದೀನಿ. ನನ್ನ ತಮ್ಮನ್ನ ಏನು ಮಾಡ್ಬೇಡ, ಐ ಬೆಗ್ ಯು ಪ್ಲೀಸ್. ದೇವ್ರೇ ಬಂದ್ರು ಇವನ್ ಸಾವು ತಪ್ಸಕ್ಕಾಗಲ್ಲ. ಬೇಡ, ಶೂಟ್ ಮಾಡ್ಬೇಡ, ಶೂಟ್ ಮಾಡ್ಬೇಡ.